ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂ ನಡುವೆ ಬಿಡದಿಯ ಟೌನ್ಶಿಪ್ ಕದನ ಈಗ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ನಿರಂತರವಾಗಿ ಕುಮಾರಸ್ವಾಮಿಯವರ ಮಧ್ಯೆ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಬಿಡದಿಯ ವಿಚಾರಕ್ಕಾಗಿ ದಿನದಿಂದ ದಿನಕ್ಕೆ ಒಂದು ಕದನ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾನೆ ಇದೆ. ಬೈರಮಂಗಲಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಎಂಟ್ರಿ ಕೊಟ್ಟಿದ್ದಾರೆ. ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂ ನಡುವೆ ಬಿಡದಿಯ ಟೌನ್ಶಿಪ್ ಕದನ ಜೋರು. ಬೈರಮಂಗಲಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಈಗ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸಿಎಂ ಡಿ.ಕೆ. ನಿರೀಕ್ಷೆಯಲ್ಲಿ ಈಗ ಅನೇಕರಿದ್ದಾರೆ. ಸಿಎಂ ಡಿ.ಕೆ. ಆದರೂ ಬರಲಿ, ಅಧಿಕಾರಿಗಳಾದರೂ ಬರಲಿ, ನಾನ್ ರೆಡಿ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಸಿಎಂ ಡಿ.ಕೆ.ಶಿಗೆ ಮತ್ತೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ಸವಾಲನ್ನು ಬೀಸಿದ್ದಾರೆ. ಹಸಿರು ಶಾಲು ಬದಲು ಕೆಂಪು ಶಾಲು ಹಾಕಿಕೊಂಡು ಬಂದವರು ಯಾರು? ಅವರು ಯಾರೆಂದು ನನಗೂ ಗೊತ್ತಿದೆ, ಷಡ್ಯಂತ್ರ ಗೊತ್ತಾಗಬೇಕು ನನಗೆ ಅನ್ನುವಂತಹ ಮಾತನ್ನು ಕುಮಾರಸ್ವಾಮಿ ಅವರು ಹೇಳ್ತಾರೆ. ಬೈರಮಂಗಲದ ಬಹಿರಂಗ ಸಮಾವೇಶಕ್ಕೆ ಎಚ್.ಡಿ.ಕೆ. ಈಗ ರಣರಣ. ದಾಖಲೆ ಸಮೇತ ಬಂದಿರುವಂತಹ ಕೇಂದ್ರ ಮಂತ್ರಿ ಈಗ ಕುಮಾರಸ್ವಾಮಿ ಅವರು. ಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಈಗ ಕಿಡಿಕಾರ್ತಾ ಇದ್ದಾರೆ. ರಾಜ್ಯದಲ್ಲಿ ಬಿಡದಿಯ ಟೌನ್ಶಿಪ್ ಗದ್ದಲ ಗಲಾಟೆ ನಿರಂತರವಾಗಿ ಜೋರಾಗಿ ಮುಂದುವರೆಕೊಂಡು ಹೋಗ್ತಾನೆ ಇದೆ. ಬೈರಮಂಗಲಕ್ಕೆ ಈಗ ಕುಮಾರಸ್ವಾಮಿ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಸಂಜೆವರೆಗೂ ಕಾಯ್ತೀನಿ, ಸಿಎಂ ಬರಲಿ ಅಂತ ಸವಾಲನ್ನು ವಿಸಿದ್ದಾರೆ. ನೀವು ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರನ್ನಾದರೂ ಕಳಿಸಿ ಅನ್ನುವಂಥದ್ದು ಕುಮಾರಸ್ವಾಮಿಯವರ ವಾದ. ನೀವು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅಧಿಕಾರಿಗಳನ್ನು ಕಳಿಸಿ. ಇನ್ಸ್ಟೆಡ್ ಆಫ್ ಹಸಿರು ಶಾಲನ್ನು ಹಾಕ್ಕೊಂಡು ಬರೋ ಬದಲು ಕೆಂಪು ಶಾಲನ್ನು ಹಾಕ್ಕೊಂಡು ಬಂದವರು ಯಾರು ಅನ್ನುವಂತಹ ವಿಚಾರ ನನಗೆ ಗೊತ್ತಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿಯವರು ಹೇಳಿ, ಹಣಕ್ಕಾಗಿ ಭೂಮಿಯನ್ನು ಕೊಡಲು ಕೆಲವರು ರೆಡಿಯಾಗಿದ್ದಾರೆ. ಯಾರ ಷಡ್ಯಂತ್ರ ಏನು ಅಂತ ಜನರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಬನ್ನಿ, ಇವತ್ತಿನ ಸಂಜೆ ತನಕ ನಾನು ಇಲ್ಲೇ ಇರ್ತೀನಿ, ಅದು ಯಾವಾಗ ಬರ್ತೀರಿ ಬನ್ನಿ ಅಂತ ಕುಮಾರಸ್ವಾಮಿಯವರು ಸವಾಲನ್ನು ಹಾಕ್ತಾ ಇದ್ದಾರೆ. ಇದು ಎರಡನೇ ಬಾರಿ ಕುಮಾರಸ್ವಾಮಿ ಅವರು ನಾನು ಇಲ್ಲೇ ಇರ್ತೀನಿ ಬನ್ನಿ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿದ್ದು. ಡಿ.ಕೆ. ಶಿವಕುಮಾರ್ ಅವರು ಅದು ಯಾವಾಗ ಹೋಗ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಾಕ್ಥ್ರೂಗಳಿದೆ, ಅದನ್ನು ನೋಡ್ಕೊಂಡು ಬೈರಮಂಗಲಕ್ಕೆ ಬಂದಿದ್ದೇನೆ. ಇಲ್ಲೂ ಇವತ್ತು ಕೂಡ ಪ್ರತಿಭಟನೆ ಅದೇ ರೀತಿಯಾಗಿ ಮುಂದುವರಿತಿದೆ. ಸುಮಾರು 470 ದಿನಗಳಿಂದ ಜಿಬಿಐಟಿ ಟೌನ್ಶಿಪ್ ವಿರೋಧಿಸಿ ಸಾಕಷ್ಟು ಜನ ಪ್ರತಿಭಟನೆಯನ್ನ ನಡೆಸ್ತಿದ್ರು. ಈಗ ಮತ್ತೆ 3 ದಿನಗಳಿಂದ ಕೂಡ ಅಷ್ಟೇ ನಾವು ಪರವಾಗಿದ್ದೇವೆ, ಜಿಬಿಐಟಿ ಟೌನ್ಶಿಪ್ ಆಗ್ಬೇಕು, ನಮಗೆ ಅಭಿವೃದ್ಧಿ ಬೇಕು ಅಂತ ಈಗ ಪರವಾಗಿರೋರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಇಲ್ಲೇ ಪರವಾಗಿರ್ತಕ್ಕಂಥವ್ರ ಕಡೆ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಿದೆ ಅಂತ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇದಕ್ಕೆ ಕಾರಣ ನಮ್ಮ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ನಾವು ರಸ್ತೆಗೆ ಬರೋದಕ್ಕೆ ಕಾರಣ. ಏಕೆಂದ್ರೆ ಅವರೇ ಈ ಪ್ರಾಜೆಕ್ಟ್ ನ ಹಿಂದೆ ಒಂದು 22-23 ವರ್ಷದಿಂದ ಅವರೇ ಅಧಿಕೃತವಾಗಿ ರೆಡ್ ಝೋನ್ ಮಾಡಿ ರಿಸರ್ವ್ ಮಾಡಿದ್ರು. ಸೊ ಅದನ್ನ ನಾವು ಅವರು ಮತ್ತೆ ಅದಾದ್ಮೇಲೆ 2 ಸಲ ಮುಖ್ಯಮಂತ್ರಿ ಆದ್ರು. ಅವರು ಅದನ್ನ ನಾವು ತುಂಬಾ ಸಲ ಹೋಗಿ ಅವರು ತುಂಬಾ ಬೇಡಿಕೆ ಇಟ್ಟು ಯಾವುದೇ ಕಾರಣಕ್ಕೂ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ಸುಮ್ಮನೆ ಕಾಲಹರಣ ಮಾಡಿ ನಮ್ದು ಕಾಲ ಮುಗೀತು ಅಂತ ಹೇಳಿ ಮನೆಗೆ ಹೋದ್ರು. ಮನೆಗೆ ಹೋದಾದಂತಹ ವಿಷಯದಲ್ಲಿ ಮತ್ತೆ ಬರೋ ಸರ್ಕಾರಗಳಲ್ಲಿ ನಾವು ವಿಚಾರ ಮಾಡಲಾಗಿ ಅವರು ಅದಕ್ಕೆ ಗಮನ ತಗೊಳ್ಳಿಲ್ಲ. ಅವ್ರಿಗೆ ಬೇಕಾದಷ್ಟು ಭೂಮಿನ ಮಾರಾಟ ಮಾಡಿಸ್ಕೊಂಡ್ರು, ಉಳಿದು ಹಂಗೆ ಬಿಟ್ರು. ನಮ್ಮ ಪಾರ್ಟಿ ಯಾರು ಬರಲಿಲ್ಲ. ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಾವೆಲ್ಲ ರೈತರು ಒಗ್ಗಟ್ಟಾಗಿ ಸೇರಿ ಇದನ್ನ ಬಿಡಿ, ಇಲ್ಲಾಂದ್ರೆ ಅಭಿವೃದ್ಧಿ ಮಾಡಿ ಅಂತ ನಾವು ಹೊರಟು. ಸೊ ಹಂಗಾಗಿ ಇದನ್ನ ಬಿಡಕ್ಕೆ ಬರಲ್ಲ, ಕಾನೂನು ಸಲಹೆ ಅವರು ತಗೊಂಡು ನಾವು ಎಲ್ಲ ತಿಳಿದ್ಮೇಲೆ ಅದನ್ನ ಅಭಿವೃದ್ಧಿ ಮಾಡೋದಕ್ಕೆ ಒಪ್ಪಿಗೆ ಕೊಟ್ರು. ಸೊ ಹಂಗಾಗಿ ನಾವು ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಅದಕ್ಕೆ ಒಲವು ಕೊಟ್ಟು ನಮ್ಗೆ ಅದಕ್ಕೆ ಬೇಕಾದಂತ ಡಿಮ್ಯಾಂಡ್ ನಾವು ಈಗ 1.5 ವರ್ಷ 2 ವರ್ಷದಿಂದ ಇದ್ರ ಸತತವಾಗಿ ನಾವು ಇದ್ರ ಬಗ್ಗೆ ಅಧಿಕಾರಿಗಳ ಹತ್ರ, ಎಂ.ಎಲ್.ಎಗಳ ಹತ್ರ, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಾವು ಇದನ್ನ ಮಾತಾಡಿ ನಮ್ಮ ರೈತರಿಗೆ ಇಷ್ಟೇ ಬೇಕು, ಇದೇ ತರ ಬೇಕು ಅಂತ ಹೇಳಿ ಇದಕ್ಕೆ ಹೆಚ್ಚಿನ ಅನುದಾನ ರೈತರಿಗೆ ಸಿಗೋ ತರ ಈ ಪ್ರಾಜೆಕ್ಟ್ ಅಲ್ಲಿ ಅನುಕೂಲ ಮಾಡ್ಕೊಂಡಿದೀವಿ. ಸೊ ಹಂಗಾಗಿ ನಾವು ಅದನ್ನ ನಡಿಬೇಕಾದ್ರೆ ಸಡನ್ ಆಗಿ ನಮ್ಗೆ ಇದೇನಾಯ್ತು ಅಂತ ಗೊತ್ತಿಲ್ಲ. ಈಗ 3-4 ದಿನ ರಸ್ತೆಗೆ ಬರೋಂಗಾಗಿದೆ. ಕಾರಣ ಏನು ಅಂದ್ರೆ ಈಗ ನಮ್ಮ ಕುಮಾರಸ್ವಾಮಿ ಅವರು ಇದ್ದಕ್ಕಿದ್ದಂಗೆ ಬಂದು ನಾವೇನು ಅವ್ರನ್ನ ಬೇಡ ಏನು ದೋಷಿಸ್ತಾ ಇಲ್ಲ, ಅವ್ರ ಹತ್ರ ಬೇಡಿಕೆ ಇಟ್ಟಿದ್ದೀವಿ. ಅವರು ಮುಖ್ಯಮಂತ್ರಿ ಆದವ್ರು ಇಲ್ಲಿ ನಾವು ಅವ್ರು ವೋಟ್ ಮಾಡಿ ನಮ್ದು ಇಲ್ಲಿ ಅವ್ರದ್ದು ಎಷ್ಟು ದಿನ ಆಗಿಂತ ಹೇಳಿ ಅವ್ರದ್ದು ಹೋರಾಟ ಮಾಡ್ತಿರೋದು. ಅವ್ರು ಎಷ್ಟು ದಿನ 450 ದಿನ ನಾವು ಇದು ವಿರೋಧ ಅಧಿಕಾರಿಗಳು ತರ್ತಿದ್ದೀವಿ ನಾವು ರೈತರುಗಳು. ಇದನ್ನ ರೆಡ್ ಬೆಲ್ಟ್ ಮಾಡಿದಾರಲ್ಲ, ಇದನ್ನ ಏನ್ ಮಾಡ್ತೀರಿ ಸ್ವಾಮಿ, ನಮಗೆ ಮುಕ್ತಿ ತೋರಿಸಿ ಅಂತ ಕೇಳಿದೀವಿ. ಅವರು ಹತ್ರ ಹೋಗಿ ಎಂ.ಎಲ್.ಎ ಹೋಗಿಂದ ಇವ್ರಿಗೆ ಹಾಕಿದ್ರು, ಮುಖ್ಯಮಂತ್ರಿ ಏನ್ ಮಾಡಿದ್ರು, ಆರ್ಡರ್ ಮಾಡಾದ್ಮೇಲೆ ಇದನ್ನ ಪ್ರೊಸೆಸಿಂಗ್ ನಡೀತಾ ಇದೆ. ಇನ್ನೇನು ಎಂಡಿಂಗ್ ದುಡ್ಡು ತಗೋಬೇಕು. ಕುಮಾರಸ್ವಾಮಿ ಬಂದು ಅಡ್ಲಾಗೆ ಮಾಡಿದವರೇ ಬಂದು ಮನೆ ಕೊತ್ತವ್ರೆ. ರೆಡ್ ಬೆಲ್ಟ್ ಮಾಡಿದ್ರಲ್ಲ,
ಕುಮಾರಸ್ವಾಮಿ ಅವರು ಅವರೇ ಬಂದು ತೊಂದರೆ ಕೊಡ್ತಾ ಇದ್ರು. ಅವ್ರು ತೊಂದರೆ ಕೊಡ್ತಿರೋದು, ನಾವು ತೊಂದರೆ ಕೊಡ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರು ತೊಂದರೆ ಕೊಡ್ತಿರೋದು ನಮಗೆ. ನಮ್ದು ಅಣ್ಣ ತಮ್ಮದಿರು 35 ಎಕರೆ ಇದೆ. ನಮ್ DK ಸಾಹೇಬರು ಮಾಡಿರೋದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಇನ್ನೊಬ್ರು ಜಮೀನ್ ಮೇಲೆ ಹೋಗ್ಬೇಕಾದ್ರೆ ಗಲಾಟೆ ಮಾಡ್ತಾರೆ, ಒಂದು ಟ್ರಾಕ್ಟರ್ ಹೋಗೋಕ್ಕೂ ಗಲಾಟೆ ಮಾಡ್ತಾರೆ. ನಂದು 1,500 ಅಡಿಕೆ ಮರ ಇದೆ. ಇವತ್ತು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಒಳ್ಳೆ ನಮ್ಗೆ ಓಕೆ ಆಯ್ತು. ಈಗ ವಿರೋಧ ಮಾಡ್ತಿರೋ ರೈತರಿಗೆಲ್ಲ ಏನ್ ಹೇಳ್ತೀರಾ ನೀವು? ಅವ್ರ ಇಷ್ಟ, ನಮ್ಮ ಭೂಮಿ ನಮ್ಮಕ್ಕು, ನಮಗೂ ಅವ್ರ ಸಂಬಂಧ ಇಲ್ಲ. ನಮ್ಮ ಭೂಮಿ ನಮ್ಮಕ್ಕಷ್ಟೇ, ವಿರೋಧ ಮಾಡೋ ಅವ್ರು ಇಷ್ಟೇ. ನಮ್ಮ ಭೂಮಿಗೆ ಒಳ್ಳೆ ರೇಟ್ ಕೊಟ್ಟಿದ್ದಾರೆ. ನಮ್ಮ DK ಶಿವಕುಮಾರ್ ಸಾಹೇಬರು ಒಳ್ಳೆ ರೇಟ್ ಕೊಟ್ಟಿದ್ದಾರೆ. ನಮ್ದು ಒಂದು 300-350 ತೆಂಗಿನ ಮರ ಇದೆ. ನಮ್ಗೆ ಒಳ್ಳೆ ರೇಟ್ ಕೊಟ್ಟಿದ್ದಾರೆ, ಒಳ್ಳೆ ಎಲ್ಲಕ್ಕೂ ಒಳ್ಳೆ ಬೆಲೆ ಕೊಟ್ಟಿದ್ದಾರೆ. ನಮ್ಗೆ ಓಕೆ ಆಯ್ತು. ನಿಮ್ಗೆ ಏನ್ ಅನ್ಸುತ್ತಣ್ಣ? ಯಾವ ಬಗ್ಗೆ? ಈಗ ನೀವು ಬಂದ್ಬಿಟ್ಟು ಪರವಾಗಿ ಹೋರಾಟ ಮಾಡ್ತಿರೋರ ವಿರೋಧವಾಗಿ ಹೋರಾಟ ಮಾಡ್ತಿರೋದ? ಪರವಾಗಿ ಹೋರಾಟ ಮಾಡಕ್ ಬರಲ್ಲ ನಾವು, ಹೋರಾಟ ಅವ್ರು ಮಾಡಿಸ್ತಾವ್ರಲ್ಲ. ಈಗ ಅವ್ರು ಮಾಡು ಅಂತ ಹೇಳಿದ್ರ ನಿಮಗೆ ಹೋರಾಟ? ಅಲ್ಲ, ಅವ್ರು ಮಾಡಿಸ್ತಾವ್ರಲ್ಲ, ಓಡಾಟ ಮಾಡೋರು ಅವರು. ಈಗ ಅವ್ರು ಬಂದು ಅಲ್ಲೆಲ್ಲ ಇಷ್ಟೆಲ್ಲ ಮಾಡಿದ ಹೋಗಿ ಓಡಾಟ ಯಾರು ಮಾಡೋರು ಇಲ್ಲಿ? ಈಗ 20 ವರ್ಷ ಆಯ್ತು ಅವರು ರೆಡ್ ಜೂನ್ ಮಾಡಿ. 20 ವರ್ಷದಿಂದ ಸುಮ್ಮನೆ ಎಲ್ಲ ರೈತರನ್ನೆಲ್ಲ ಕಟ್ಟಾಕ್ಬಿಟ್ಟು ಎಲ್ಲ ಬಡವ್ರ ಬಗ್ಗೆಲ್ಲ 10 ಲಕ್ಷ 20 ಲಕ್ಷ 30 ಲಕ್ಷಕ್ಕೆಲ್ಲ ಜಮೀನು ಮಾಡ್ಕೊಂಡು 10 ಎಕರೆ ಇರೋರೆಲ್ಲ 1 ಎಕರೆ ಬಂದ್ಬಿಟ್ಟವ್ರೆ. 20 ವರ್ಷ 2006ರಲ್ಲಿ ಅವರು ಟೌನ್ಶಿಪ್ 4 ಟೌನ್ಶಿಪ್ ಸುಮ್ಮನೆ ಮಾಡಿದ್ರು. ಅವರು ಬುದ್ಧಿವಂತರೇನೆ, ಬೇಕು ಅಂತಾನೆ ಮಾಡಿದ್ರು. ಮಾಡಿಬಿಟ್ಟು 2007-8ರಲ್ಲಿ 50 ಎಕರೆ ಜಮೀನು ಎಂತ ತಗೊಂಡ್ರು ಬಂದು ಇಲ್ಲಿ ಕುಮಾರಸ್ವಾಮಿ ಅವರು? ಎಂತ ತಗೊಂಡ್ರು ಹೇಳಿ? ಅವರು ಟೌನ್ಶಿಪ್ ಆಗಿದೆ ಅಂತಾನೆ ತಗೊಂಡದ್ದು. ಈಗ ಏನು ಬೆಳೆ ಬೆಳೆದವ್ರೆ? ಬಾಳೆ ಹಾಕವ್ರೆ, ಬದನೆ ಹಾಕವ್ರೆ, ಬೋರ್ ಹಾಕವ್ರೆ, ಹಸ್ಕೊಳ್ ಕಟ್ಟವ್ರೆ, ಏನ್ ಮಾಡವ್ರೆ? ಅಲ್ಲಿ ಕೇತನಲ್ಲಿ ತೋಟದಲ್ಲಿ ಮಾತ್ರ ಚೆನ್ನಾಗೆಲ್ಲ ಮಾಡ್ಕೋತಾವ್ರೆ. ಇಲ್ಲಿ ಅಕ್ವಾರಿಗೆ ಅಂತ ಹಂಗೆ ಬಿಟ್ಟವ್ರೆ. ಈಗ ಯಾಕೆ ಬಂದು ಇಲ್ಲಿ ಹಿಂಸೆ ಕೊಡೋದು ಯಾಕೆ ಅವರು? ಈಗ 20 ಅವತ್ತು ನೀವು ಬೇಡ ಅಂತ ರೆಡ್ ಜೂನ್ ತೆಗ್ದು ಫ್ರೀ ಜೂನ್ ಮಾಡ್ಬೇಕಾಯ್ತು. DLF 400 ಕೋಟಿ ರೂಪಾಯಿ ಹಾಕ್ಸ್ಕೊಂಡು ಅವ್ರಿಗೆ ಯಾಕೆ 15 ವರ್ಷ ಅವ್ರಿಗೆ ವನವಾಸ ಯಾಕೆ ಕೊಟ್ರಿ? ಅವ್ರು ದುಡ್ಡು ಕೊಟ್ರ ನೀವು ವಾಪಸ್ಸು? ಯಾಕೆ ಕೊಟ್ರಿ? 2018 ಬಂದ್ರೆ ಅವಾಗ ಮಾಡಿದ್ರೆ ನೀವು. ಈಗೇನೋ ನಾವೆಲ್ಲ ಹೋಗಿ ಕೇಳ್ಕೊಂಡು ಬಾಲಣ್ಣ ಅವ್ರನ್ನ, DK ಸುರೇಶ್ ಅಣ್ಣ ಅವ್ರನ್ನೆಲ್ಲ ಕೇಳ್ಕೊಂಡು ಏನೋ ಈಗ ಒಳ್ಳೆ ಟೌನ್ಶಿಪ್ ಮಾಡ್ತಾವ್ರೆ. 50-50 ಜಾಗ ಕೊಡ್ತಾವ್ರೆ. 50 ತಗೋತೀರಾ? ದುಡ್ಡು ತಗೋತೀವಿ, ದುಡ್ಡು ಬೇಕಾದಷ್ಟು ತಗೋತೀವಿ. ದುಡ್ಡು ತಗೋತೀವಿ, ಏನ್ ಮಾಡಿ ಜೀವನ ಮಾಡೋದು ಬೇಡ? ಒಂದು ಲೇಬರ್ ಬರಲ್ಲ. ಬನ್ನಿ ಕರೀರಿ ಕುಮಾರಸ್ವಾಮಿನ. 1,000 ತೆಂಗು ಮರ ನಾವು 3 ತಿಂಗಳಾಯ್ತು, ಕಾಯಿ ಕಿಲೋ ಒಬ್ಬರು ಬರ್ತಾ ಇಲ್ಲ. ಕರೀರಿ, ಕಿಲ್ಸ್ಕೊಳ್ಳಿ ನಮ್ಗೆ. ನಾವೇನು ಹೇಳಲ್ಲ ಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಬಂದೇ ತೆಗೆಸೋಕೊಟ್ಬಿಟ್ಟು ಹೋಗ್ಲಿ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ಸ್ಟಾರ್ಟಿಂಗು ನಂದು 32 ಎಕರೆ ಏನಾನ ಆ ಆ್ಯಪ್ತಿಲಿದ್ರೆ ನಾನು ಬಡವ್ರು ದಾನ ಮಾಡ್ತೀನಿ ಅಂತಾರೆ. ತಿರ್ಗಾ ಅದಕ್ಕೆ ದಾಖಲೆ ಕೊಟ್ಟದ್ ನಾವು ರಿಟರ್ನ್ ಹೊಡಿತಾರೆ. ಅಪ್ಪ ನನಗೆ ಗೊತ್ತೇ ಇಲ್ಲ ನನ್ನ ಹಿಡಿದು ತಗೊಂಡಿರೋದು ಅಂತ. ಸರ್ ಇವತ್ತು ನಮ್ಮ ಮಿಸ್ಸಸ್ಸು ನನ್ನ ಕಣ್ಣು ಮುಚ್ಚಿಸ್ಬಿಟ್ಟು ಎಷ್ಟು ತಗೋಬೋದು ಸರ್? ಎಷ್ಟು ತಗೋಬೋದು? ನೀವು ಜನರಿಗೆ ಬುಗುಡಿ ಬಿಡಬಾರ್ದು. ಇಲ್ಲಿ ಬಗಳೆ ದಾಸಯ್ಯ ಆಗ್ಬಾರ್ದು. ನೀವು ಕರೆಕ್ಟಾಗಿ ಮಾತಾಡ್ಬೇಕು. ನೀವು ಎಂಡ್ರು ಮಾಡೋದು ವ್ಯವಹಾರ ರೀ. 32 ಎಕರೆಗೆ 2 ಕೋಟಿ 14 ಲಕ್ಷ ಅಂದ್ರೆ ಎಷ್ಟಾಯ್ತ್ರಿ? ಎಲ್ಲ 30 ಲಕ್ಷ 40 ಲಕ್ಷಕ್ಕೆ ನೀವು ಬ್ರೋಕರ್ಗಳಿಗೆ ನೀವು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಇವತ್ತು. ಯಾಕೆ ನಿಮ್ಮ ಪಕ್ಕದಲ್ಲಿ ಮಾಜಿ ಶಾಸಕರವರಲ್ಲ, ಅವ್ರ ಸಲಹೆ ತಗೊಂಡ್ ಬರ್ತಾ ಇದ್ದೀರಾ ನೀವು? ಹೊಡೆದ್ಬಿಡೋಣ, ಇಲ್ಲೆಲ್ಲ ಮಾರಿಸ್ಬಿಡೋಣ ಅಂತ ಬರ್ತಾ ಇದ್ದೀರಾ? ಬರ್ರಿ, ನಾವು ಕೇಳ್ತೀವಿ, ನಮಗೂ ಉತ್ತರ ಇದೆ. ಇರ್ತಕ್ಕಂತ ರೈತರು ಎಲ್ಲರೂ ಕೂಡ ಅಷ್ಟೇ, ನಾವು ಪರವಾಗಿದ್ದೀವಿ, ಪರವಾಗಿಲ್ಲ, ನಮಗೆ GBIT ಟೌನ್ಶಿಪ್ ಆಗ್ಲಿ ಅಂತ ಮಾತನಾಡ್ತಿದ್ದಾರೆ. ನಮಗೆ ಪರವಾಗಿಲ್ಲ, ಇಲ್ಲಿರೋ ಅಂತ ರೈತರು ಅಭಿವೃದ್ಧಿ ಬೇಕಾಗಿದೆ. ಈಗ ನಾವು ನಮ್ಮ ಮಕ್ಕಳಿಗೆ ಓದಿಸ್ಬೇಕಾಗಿದೆ, ಅದಕ್ಕೆ ದುಡ್ಡು ಬೇಕು. ಜೊತೆಗೆ ಇಲ್ಲಿ ಕೆಲಸದ ಆಳುಗಳು ಕೂಡ ಸಿಗ್ತಾ ಇಲ್ಲ ಅಂದ್ರೆ ಸಾಕಷ್ಟು ಜನ ಅವರವರ ವಿಚಾರಧಾರೆಗಳನ್ನ ಕೂಡ ಹೇಳ್ತಾ ಹೋದ್ರು. ಈಗ ಏನು GBIT ಬೇಡ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರನ್ನ ಕೂಡ ನಾವು ಮಾತನಾಡಿಸ್ತಾ ಹೋಗೋಣ. ಕ್ಯಾಮರಾಮನ್ ಗಂಗಾಧರ್ ಜೊತೆ ಆದಿತ್ಯ ಕಾರ್ಲೆಕರ್, ಅಶ್ವವೇಗ ನ್ಯೂಸ್, ಬಿಡದಿ.